ರೆಡ್ಡಿ ರಾಮುಲು ಲಡಾಯಿ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಆಪ್ತ ಮಿತ್ರರ ಕಚ್ಚಾಟದಲ್ಲಿ ರಾಮುಲು ಬಿಜೆಪಿ ತೊರೀತಾರಾ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಜನಾರ್ದನ ರೆಡ್ಡಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ರಾಮುಲು ಕೆಂಡ ಕಾರ್ತಿದ್ದಾರೆ. ಬಣ ಸಂಘರ್ಷದಿಂದ ಕಂಗೆಟ್ಟಿದ್ದ ಬಿಜೆಪಿ ಪಾಳೆಯದಲ್ಲಿ ಈಗ ಬಳ್ಳಾರಿ ಬೆಂಕಿ ಕಿಚ್ಚು ಹಚ್ಚಿಸಿದೆ. ಆಪ್ತ ಮಿತ್ರರ ಕಚ್ಚಾಟದಲ್ಲಿ ಶ್ರೀರಾಮುಲು ಬಿಜೆಪಿಗೆ ರಾಜೀನಾಮೆ ಕೊಡ್ತಾರಾ? ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ರೆಡ್ಡಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಆಪ್ತ ಮಿತ್ರ ಅಂತ ಕರೆಸಿಕೊಂಡ ಶ್ರೀರಾಮುಲು ರೆಡ್ಡಿ ವಿರುದ್ಧ ಕತ್ತಿ ಮಸೀತಿರೋದು ಯಾಕೆ? ಸಂಡೂರು ಬೈ ಎಲೆಕ್ಷನ್ ವಿಚಾರವಾಗಿ ಶ್ರೀರಾಮುಲುಗೆ ಅವಮಾನ ಮಾಡಲಾಯಿತಾ? ಮೊನ್ನೆ ಬಿಜೆಪಿಯ ಕೋರ್ ಕಮಿಟಿ ಸಭೆಗೆ ಬಿಜೆಪಿ ಕರ್ನಾಟಕ ಉಸ್ತುವಾರಿ ಮೋಹನ್ ದಾಸ್ ಬಂದಿದ್ರು. ಸಾಕಷ್ಟು ವಿಚಾರದ ಬಗ್ಗೆ ಬಿಜೆಪಿಯ ರಾಜ್ಯ ಅಧಿಕೃತ ಕಚೇರಿಯಲ್ಲಿ ಚರ್ಚೆಗಳಾಯಿತು. ಅಲ್ಲಿ ಒಂದಷ್ಟು ಜನರನ್ನ ಮೋಹನ್ ದಾಸ್, ಬಿಜೆಪಿಯ ಕರ್ನಾಟಕದ ಉಸ್ತುವಾರಿ, ಅವರಿಗೂ ಕೂಡ ಅವರದೇ ಆದಂತಹ ಜವಾಬ್ದಾರಿಗಳಿದ್ದಾವೆ. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಳಬಹುದಾದಂಥ ಎಲ್ಲ ಹಕ್ಕು ಮತ್ತು ಅಧಿಕಾರ ಅವರಿಗಿದೆ. ಸಂಡೂರಿನಲ್ಲಿ ಬೈ ಎಲೆಕ್ಷನ್ ಆಯಿತು. ಬಿಜೆಪಿಯಿಂದ ಕ್ಯಾಂಡಿಡೇಟ್ ಗೆದ್ದೇ ಗೆಲ್ಲುತ್ತಾರೆ ಎನ್ನುವಂತಹ ಭರವಸೆ ಕೇಂದ್ರ ಮಟ್ಟದ ನಾಯಕರಿಗೂ ಇತ್ತು. ಆದರೆ ಸಂಡೂರಿನಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲನ್ನು ಅನುಭವಿಸಿತು. ಪರೋಕ್ಷವಾಗಿ ರೆಡ್ಡಿ ಮತ್ತು ಶ್ರೀರಾಮುಲು ವಿರುದ್ಧ ಅಸಮಾಧಾನಗಳು ಸ್ವಾಭಾವಿಕವಾಗಿ ಬಂದೇ ಬರುತ್ತೆ. ಪ್ರಶ್ನೆ ಮಾಡಿದ್ರು ಮೋಹನ್ ದಾಸ್, ನೀವಿನ್ನೂ ಕೂಡ ಅಲ್ಲಿನ ಸೋತ ವರದಿಯನ್ನೇ ಕೊಟ್ಟಿಲ್ಲ ಶ್ರೀರಾಮುಲು ಸಾಹೇಬ್ರೆ, ಏನು ಕಥೆ? ನಿಮ್ಮ ಪಾತ್ರ ಎಷ್ಟಿದೆ? ಸಂಡೂರಿನಲ್ಲಿ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ನಿಮ್ಮಲ್ಲಿ ತಾಕತ್ತಿರಲಿಲ್ವಾ? ಹೀಗೆ ಒಂದಷ್ಟು ಸಾಕಷ್ಟು ವಿಚಾರಗಳನ್ನು ಪ್ರಶ್ನೆ ಮಾಡಲಾಯಿತು. ಆದರೆ ಶ್ರೀರಾಮುಲು ಅದನ್ನು ದಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಉತ್ತರ ಪ್ರದೇಶದ ಒಬ್ಬ ಉಸ್ತುವಾರಿ ರಾಜ್ಯ ಮಟ್ಟದ ನಾಯಕನನ್ನ ಪ್ರಶ್ನೆ ಮಾಡ್ತಾರೆ. ಉತ್ತರ ಪ್ರದೇಶದ ಉಸ್ತುವಾರಿಗೆ ನಮ್ಮ ರಾಜ್ಯದ ಕಥೆ ಏನು ಗೊತ್ತು, ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡಬೇಕಾಗಿತ್ತು ಅಂತ ಹೇಳಿ ಶ್ರೀರಾಮುಲು ಉಸ್ತುವಾರಿಯನ್ನೇ ತರಾಟೆಗೆ ತೆಗೆದುಕೊಳ್ತಾರೆ. ಅಲ್ಲಿ ಭುಗಿಲೆದ್ದ ಅಸಮಾಧಾನ ಕೋರ್ ಕಮಿಟಿ ಸಭೆಯ ಬಳಿಕ ಶ್ರೀರಾಮುಲು ಅವರ ಒಂದೊಂದು ರಾಜಕೀಯ ಹೇಳಿಕೆಗಳು ಕೂಡ ಪೊಲಿಟಿಕಲ್ ಟರ್ನನ್ನು ಪಡೆದುಕೊಳ್ತು. ಎಲ್ಲೋ ಒಂದು ಕಡೆ ಶ್ರೀರಾಮುಲು ಇನ್ನೇನು ರಿಸಿಗ್ನೇಷನ್ ಲೆಟರ್ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಿತ್ತು. ಆದರೆ ಈ ಬೆಳವಣಿಗೆಯಲ್ಲಿ ಪಾಪ ಜನಾರ್ದನ ರೆಡ್ಡಿ ಬಲಿಪಶು ಆದರೂ ಅಥವಾ ಶ್ರೀರಾಮುಲು ಬಲಿಪಶು ಆದರೂ ಗೊತ್ತಾಗ್ತಾ ಇಲ್ಲ. ಒಂದು ಕಾಲದಲ್ಲಿ ಭುಜದ ಮೇಲೆ ಭುಜ, ತೋಳು ಮೇಲೆ ಕೈ ಇಟ್ಕೊಂಡು ಓಡಾಡ್ತಿದ್ದಂಥ ಆಪ್ತ ಮಿತ್ರರು ಇವರಿಬ್ಬರು, ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು. ವ್ಯವಹಾರದಲ್ಲೂ ರಾಜಕೀಯದಲ್ಲೂ ಕುಟುಂಬದ ಕಾರ್ಯಕ್ರಮಗಳಲ್ಲೂ ಒಂದೇ ಒಂದು ಕ್ಷಣ ಬಿಟ್ಟಿರಲಾಗದಂತಹ ಗೆಳೆಯರು. ಆದರೆ ರೆಡ್ಡಿ ವಿರುದ್ಧವೇ ಈಗ ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ. ಬಿಜೆಪಿ ಉಸ್ತುವಾರಿ ಜನಾರ್ದನ ರೆಡ್ಡಿ ಅವರ ಮಾತನ್ನ ಕೇಳಿ ನನ್ನ ಬಗ್ಗೆ ಲಘುವಾಗಿ ಮಾತನಾಡ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರು ಶ್ರೀರಾಮುಲು. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾವೊಬ್ಬ ರಾಜಕೀಯ ಮೇಧಾವಿಯೂ ಕೂಡ ಎಕ್ಸ್ಪೆಕ್ಟ್ ಮಾಡಿಕೊಳ್ಳದೇ ಇರತಕ್ಕಂತಹ ಮಾತದು. ಶ್ರೀರಾಮುಲು ರೆಡ್ಡಿ ವಿರುದ್ಧ ಮಾತನಾಡೋದಾ? ಏನಾಯ್ತು ಇವರಿಬ್ಬರ ನಡುವೆ? ರಾಜಕೀಯವಾಗಿಯೂ ಆಪ್ತ ಮಿತ್ರರು, ವೈಯಕ್ತಿಕವಾಗಿಯೂ ಆಪ್ತ ಮಿತ್ರರು. ಕ್ಷೇತ್ರಕ್ಕೆ ಹೋಗಿ ನನ್ನ ಬಗ್ಗೆ ಕೇಳಿ, ಇದು ಶ್ರೀರಾಮುಲು ಹೇಳುವಂತಹದ್ದು. ಸಂಡೂರು ಸೋಲೋದಕ್ಕೆ ನನ್ನನ್ನು ಬ್ಲೇಮ್ ಮಾಡಬೇಡಿ ಅಂದ್ರು. ರೆಡ್ಡಿ ಮಾತನ್ನ ಕೇಳಿಕೊಂಡು ನನ್ನ ಬಗ್ಗೆ ಲಘುವಾಗಿ ಮಾತನಾಡಬೇಡಿ ಅಂದ್ರು ಶ್ರೀರಾಮುಲು. ಒಂದು ಕಾಲದಲ್ಲಿ ಆಪ್ತ ಮಿತ್ರರು ಈಗ ಬದ್ಧ ವೈರಿಗಳಾಗಿದ್ದಾರೆ. ಹಾಗಾದ್ರೆ ರೆಡ್ಡಿ ವಿರುದ್ಧ ರಾಮುಲು ಕಾದ ಕುಲ್ಮಿಯಂತಾಗಿದ್ದಾರೆ ಯಾಕೆ? ತಾರಕಕ್ಕೇರಿದ ಜನಾರ್ದನ ರೆಡ್ಡಿ ವರ್ಸಸ್ ರಾಮುಲು ಫೈಟ್. ಕುಚುಕು ಗೆಳೆಯರಾಗಿದ್ದಂತಹ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಮಾಜಿ ಸಚಿವ
ಶ್ರೀರಾಮುಲು ನಡುವಿನ 3-4 ದಶಕಗಳ ಸ್ನೇಹದಲ್ಲಿ ಬಿರುಕು ಮೂಡಿದೆ. ರಾಜ್ಯದ ಮೊದಲ ಬಿಜೆಪಿ ಸರ್ಕಾರ ರಚನೆಗೂ ಕಾರಣವಾಗಿದ್ದ ಈ ಜೋಡೆತ್ತಿನ ಮಧ್ಯೆ ಸಂಡೂರು ಉಪಚುನಾವಣೆ ಸೋಲು ಮುನಿಸಿಗೆ ಕಾರಣವಾಗಿದೆ. ಈ ಸೋಲಿಗೆ ಶ್ರೀರಾಮುಲು ಹೊಣೆ ಎಂದು ರೆಡ್ಡಿ ನೀಡಿದ್ದಾರೆ ಎನ್ನಲಾದಂತಹ ವರದಿ ಈಗ ರಾಮುಲು ಸಿಟ್ಟಿಗೆ ಕಾರಣವಾಗಿದೆ. ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಬಳ್ಳಾರಿ ಕಿಡಿ ಹೊತ್ತಿರುವಂತೆಯೇ ಶಾಸಕ ಜನಾರ್ದನ ರೆಡ್ಡಿ ಅವರು ಗುರುವಾರ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೀತಾರೆ. ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಬೆಂಗಳೂರಿನ ಪಾರಿಜಾತ ಅಪಾರ್ಟ್ಮೆಂಟ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿ ನಡೆಯಲಿದ್ದು, ಆಗ ಶ್ರೀರಾಮುಲು ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಹಠಾತ್ ಅಖಾಡಕ್ಕೆ ಇಳಿದು ಕ್ಷಿಪ್ರ ಕ್ರಾಂತಿ ನಡೆಸಿದ ಬಿಜೆಪಿಯ ತಟಸ್ಥ ಬಣ ಜಿಲ್ಲಾಧ್ಯಕ್ಷ ನೇಮಕ ಸೇರಿದಂತೆ ಹಲವು ವಿಚಾರಗಳಲ್ಲಿ ಬಿಜೆಪಿಯಲ್ಲಿ ಭಿನ್ನ ಮತಗಳಿತ್ತು. ವಿಜೇಂದ್ರರ ವಿರುದ್ಧ ಈಗ ಬಿಜೆಪಿ ತಟಸ್ಥರ ಕ್ಷಿಪ್ರ ಕ್ರಾಂತಿಯ ನಡುವೆ ಈ ಬಳ್ಳಾರಿ ಬೆಂಕಿ ಮಾತ್ರ ಒಂದು ಬೇರೆನೇ ಒಂದು ಹೊಸ ರೂಪ, ಹೊಸ ಬಣ್ಣವನ್ನು ಕೊಟ್ಟಿದೆ ಈ ವಿವಾದಕ್ಕೆ. ಹಾಗಾದರೆ ಒಂದು ಕಾಲದ ಕುಚಿಕು ದೋಸ್ತಿಗಳು ಈಗ ಬದ್ಧ ವೈರಿಗಳ ಹಾಗೆ ಮಾತನಾಡ್ತಾ ಇದ್ದಾರೆ. ಶ್ರೀರಾಮುಲು ಹೇಳ್ತಾರೆ, ನನ್ನನ್ನು ಪೊಲಿಟಿಕಲಿ ಧ್ವಂಸ ಮಾಡಬೇಕು, ನನ್ನನ್ನು ನಿರ್ನಾಮ ಮಾಡಬೇಕು ಎನ್ನುವಂಥ ಇರಾದೆಗೆ ಬಿದ್ದಿದ್ದಾರೆ ಜನಾರ್ದನ ರೆಡ್ಡಿ. ಹಾಗಾಗಿ ನನ್ನನ್ನು ರಾಜಕೀಯವಾಗಿ ಮುಗಿಸುವಂತಹ ಷಡ್ಯಂತ್ರ ಮಾಡಲಾಗ್ತಾ ಇದೆ ಎನ್ನುವಂಥ ಬಹುದೊಡ್ಡ ಗುರುತರವಾದಂಥ ಆರೋಪವನ್ನು ಕೂಡ ಶ್ರೀರಾಮುಲು ಮಾಡಿರುವಂತಹದ್ದು. ಕ್ಷೇತ್ರಕ್ಕೆ ಹೋಗಿ ನನ್ನ ಬಗ್ಗೆ ಕೇಳಿ, ನನ್ನ ಕೆಲಸವನ್ನು ಕೇಳಿ, ಅದು ಎಲ್ಲಿಂದನೋ ಬಂದಂಥ ಉಸ್ತುವಾರಿ ನನ್ನ ಬಗ್ಗೆ ಮಾತನಾಡ್ತಾರೆ. ಅದು ಬಿಟ್ಟು ಸಂಡೂರು ಸೋಲೋದಕ್ಕೆ ನನ್ನನ್ನು ಬ್ಲೇಮ್ ಮಾಡಬೇಡಿ, ನನ್ನ ದೂಷಣೆ ಮಾಡಬೇಡಿ ಅಂದರು. ರೆಡ್ಡಿ ಮಾತು ಕೇಳಿ ನನ್ನ ಬಗ್ಗೆ ಲಘುವಾಗಿ ಮಾತಾಡಬೇಡಿ ಎಂದ ಮಾಜಿ ಸಚಿವ. ಒಂದು ಕಾಲದ ಆಪ್ತ ಮಿತ್ರರು ಈಗ ಬದ್ಧ ವೈರಿಗಳಾಗಿದ್ದಾರೆ. ರೆಡ್ಡಿ ವಿರುದ್ಧ ರಾಮುಲು ಕಾದ ಕುಲುಮೆಯಂತಾಗಿದ್ದಾರೆ. ತಾರಕಕ್ಕೇರಿದ ಜನಾರ್ದನ ರೆಡ್ಡಿ ವರ್ಸಸ್ ರಾಮುಲು ಫೈಟ್. ಒಟ್ಟಾರೆ ಬಿಜೆಪಿ ವಿವಾದಕ್ಕೆ ಬಳ್ಳಾರಿ ಬೆಂಕಿ ಮಾತ್ರ ಹೊಸ ಟರ್ನ್ ಅನ್ನು ಕೊಟ್ಟಿದೆ.